ಇಷ್ಟು ವರ್ಷಗಳ ತಾಳ್ಮೆ, ಪ್ರಯತ್ನ, ಕೊನೆಗೆ ಪ್ರಾರ್ಥನೆ ಎಲ್ಲವೂ ಫಲಿಸ್ತಾ ಇದೆ. ಪಕ್ಷ ನಿಷ್ಠ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮುಖ್ಯಮಂತ್ರಿಯಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 4:05 ಶುಭ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಯೋಜನೆಯಾಗಿದೆ. ಲೋಕಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸಂಪುಟಕ್ಕೆ ಸೇರ್ಪಡೆಗೊಳ್ಳೋರು ಯಾರ್ಯಾರು, ಇನ್ನೇನು ಕೆಲವೇ ಹೊತ್ತಿನಲ್ಲಿ 13 ಸಚಿವರ ಲಿಸ್ಟ್ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ಡಿಕೆ ಶಿವಕುಮಾರ್ ಜೊತೆಯಲ್ಲಿ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನಿನ್ನೆ ಮ್ಯಾರಥಾನ್ ಸಭೆ ನಡೀತು ನವದೆಹಲಿಯಲ್ಲಿ. ಲಿಸ್ಟ್ ಇವತ್ತು ಫೈನಲ್ ಆಗುತ್ತೆ, ಅಂದ್ರೆ ಅಫಿಷಿಯಲ್ ಆಗಿ ಯಾರ್ಯಾರು ಅಂತ ಹೇಳಿ ಇವತ್ತು ಅನೌನ್ಸ್ ಆಗುತ್ತೆ. ಕೆಜೆ ಜಾರ್ಜ್, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಯುಟಿ ಖಾದರ್, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಟ್ ಅಧಿಕೃತವಾಗಿ ಪಟ್ಟಿ ಇವತ್ತು 10 ಗಂಟೆ ನಂತರ ಬೆಳಿಗ್ಗೆ ರಿಲೀಸ್ ಆಗುತ್ತೆ. ಕೆಲ ಹೊತ್ತಲ್ಲೇ ಅಧಿಕೃತ ಲಿಸ್ಟ್ ರಿಲೀಸ್ ಆಗುತ್ತೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕಾರಣ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಯಾವಾಗ ಬಂತು 2023ರಲ್ಲಿ, ಆಗ್ಲಿಂದ ಕೂಡ ಪ್ರಯತ್ನಗಳು ಮುಂದುವರೆದಿತ್ತು. ಕೆಲವರಿಗೆ ಅವಕಾಶ ಸಿಕ್ಕಿದೆ, ಕೆಲವರು ಅವಕಾಶ ವಂಚಿತರಾಗಿದ್ದಾರೆ. ತಮ್ಮ ಪ್ರಯತ್ನವನ್ನ ಮುಂದುವರಿಸಿಕೊಂಡು ಬಂದಿದ್ರು. ಸಂಪುಟ ಪುನಾರಚನೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಈಗ ಸಂಪುಟ ರಚನೆನೇ ಆಗ್ತಾ ಇದೆ ನಾಯಕತ್ವ ಬದಲಾವಣೆಯಾಗಿ. ಈ ಹಂತದಲ್ಲಿ ಅಟ್ಲೀಸ್ಟ್ ಈಗಲಾದ್ರೂ ಅವಕಾಶ ಸಿಗುತ್ತಾ ಅಂತ ಕೆಲವರು ಎದುರು ನೋಡ್ತಾ ಇದ್ದಾರೆ. ಬಟ್ ಫಸ್ಟ್ ಲಿಸ್ಟ್ ಅಲ್ಲಿ ಈಗ ಸೀನಿಯರ್ಸ್ಗೆ ಮಣೆಯನ್ನ ಹಾಕುತ್ತೆ ಹೈಕಮಾಂಡ್, ಅದಂತೂ ಫಿಕ್ಸ್. ಬಟ್ ಯಾರ್ಯಾರಿಗೆ ಅವಕಾಶ, ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದ ಬಹುತೇಕರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಯಾರಿಗೆಲ್ಲ ಅವಕಾಶವನ್ನ ನೀಡುತ್ತೆ ಹೈಕಮಾಂಡ್, ಈಗಿರುವಂತ ಕುತೂಹಲ ಅದೇ. ನ್ಯೂಸ್ 18ನಲ್ಲಿ ಡಿಕೆ ಕ್ಯಾಬಿನೆಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಸಿಕ್ಕಿದೆ. ಬಟ್ ಅಧಿಕೃತವಾಗಿ ಇವತ್ತು 10 ಗಂಟೆ ನಂತರ ಹೈಕಮಾಂಡ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡುತ್ತೆ. ಇನ್ನು ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇದೆ. ಪ್ರಮಾಣಕ್ಕೆ ವಾಸ್ತು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರಗಳನ್ನ ಡಿಕೆ ಹಾಕೊಂಡಿದ್ದಾರೆ. 9 ಮಂದಿ ಸಚಿವರ ಜೊತೆಯಲ್ಲಿ ಪ್ರಮಾಣಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಇದೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಿರೋದು 1+13 ಅಂತ, 13 ಮಂದಿಗೆ ಅವಕಾಶ ಕೊಡಿ ಫಸ್ಟ್ ಲಿಸ್ಟ್ ನಲ್ಲಿ ಅಂತ. ಆದ್ರೆ ಡಿಕೆ ಶಿವಕುಮಾರ್ 1+9 ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರದಲ್ಲಿದ್ದಾರೆ. 9 ಮಂದಿಯ ಹೆಸರನ್ನಷ್ಟೇ ಪ್ರಕಟ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ವರಿಷ್ಠರಿಗೆ ಮನವಿಯನ್ನ ಡಿಕೆ ಶಿವಕುಮಾರ್ ಮಾಡ್ಕೊಂಡಿದ್ದಾರೆ. 13 ಮಂದಿ ಸಚಿವರ ಹೆಸರು ಘೋಷಣೆಗೆ ಸಿದ್ದರಾಮಯ್ಯ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಹುದ್ದೆ ಕೊಡಬೇಕು. 13 ಸಚಿವರು ಎಲ್ಲರ ಹೆಸರನ್ನು ಪ್ರಕಟ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಒತ್ತಡವನ್ನ ಹಾಕ್ತಾ ಇದ್ದಾರೆ. ವರಿಷ್ಠರ ಮುಂದೆ ಹಂಗಾಮಿ ಸಿಎಂ, ಭಾವಿ ಸಿಎಂ ತಮ್ಮದೇ ರೀತಿಯಲ್ಲಿ ಲೆಕ್ಕಾಚಾರಗಳನ್ನ ಮುಂದಿಟ್ಟಿದ್ದಾರೆ, ಒತ್ತಡಗಳನ್ನ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರ ಮನವಿಯನ್ನು ಆಲಿಸಿದೆ ಹೈಕಮಾಂಡ್. ವರಿಷ್ಠರು ನೋಡೋಣ ಅಂತ ಹೇಳಿದ್ದಾರಂತೆ. ಹಂಗಾಗಿ ಸಚಿವರ ಪಟ್ಟಿ ಇವತ್ತು 10 ಗಂಟೆ ನಂತರ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ಅದರಲ್ಲಿ ಎಷ್ಟು ಜನರಿಗೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಡುತ್ತೆ, ಡಿಸಿಎಂ ಸ್ಥಾನವನ್ನ ಕ್ರಿಯೇಟ್ ಮಾಡುತ್ತಾ ಇಲ್ವಾ, ಸೊ ಹೀಗೆ ಹಲವಾರು ಕುತೂಹಲಗಳಂತೂ ಇದ್ದೇ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಒಂದ್ ಕಡೆ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ, ಇನ್ನೊಂದ್ ಕಡೆ 1+9 1+13 ಡಿಸಿಎಂ ಸ್ಥಾನ ಇರುತ್ತಾ ಇಲ್ವಾ, ಹೀಗೆ ಹಲವಾರು ಕುತೂಹಲಗಳಿದೆ. 10 ಗಂಟೆ ನಂತರ ಅದಕ್ಕೆ ಬ್ರೇಕ್ ಬೀಳುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರ ಒತ್ತಡ ಏನು, ಸಿದ್ದರಾಮಯ್ಯ ಅವ್ರ ಒತ್ತಡ ಏನು? ಸಿದ್ದರಾಮಯ್ಯ ಹೇಳದಂತೆ ಸ್ಮೂತ್ ಎಕ್ಸಿಟ್ ಆಗಿದ್ದಾರೆ ರಾಜೀನಾಮೆ ಕೊಟ್ಟು. ಹಂಗಾಗಿ ಅವ್ರ ಮಾತಿಗೆ ಮಣೆ ಹಾಕೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಹೈಕಮಾಂಡ್? ಶರ್ಮಿತಾ, ಡಿಕೆ ಶಿವಕುಮಾರ್ ಅವರು ಸಂಖ್ಯಾಶಾಸ್ತ್ರವನ್ನು ನೋಡ್ತಾರೆ. ಯಾವುದೇ ಒಂದು ಒಳ್ಳೆ ಕಾಲ ಬಂದರೂ ಕೂಡ, ಒಳ್ಳೆ ಯಾವುದೇ ಒಂದು ಹುದ್ದೆ ಹೋದ್ರೂ ಕೂಡ ಸಂಖ್ಯಾಶಾಸ್ತ್ರವನ್ನು ನೋಡುವಂಥದ್ದು ಸಂಪ್ರದಾಯ. ಹಾಗೆ ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಹಾಗಾಗಿನೇ ಈಗ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿ ಪದವಿ ಏರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ಮಂತ್ರಿಗಳು 9 ಜನರು ಆಗಬೇಕು ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಕೂಡ ಒತ್ತಡವನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ 13 ರಿಂದ 14 ಜನ ಸಚಿವರುಗಳ ಲಿಸ್ಟ್ ಅನ್ನ ರೆಡಿ ಮಾಡಿ ಅನ್ನೊಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು
ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನೋದು. ಶರ್ಮಿತಾ, ನಾನೀಗ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಇದ್ದೇನೆ. ಒಂದು ರೀತಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ ಒಂದು ಕಾರಣಕ್ಕೋಸ್ಕರವಾಗಿ ಇಡೀ ಅವರ ಮನೆ ಸಂಭ್ರಮದಲ್ಲಿರುವಂತದ್ದು. ಒಂದ್ ಕಡೆಗೆ ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ಇವತ್ತು ಸಂಭ್ರಮದಲ್ಲಿ ತೊಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಕಾಣಬಹುದಾಗಿದೆ ಶರ್ಮಿತಾ, ಈಗಾಗಲೇ ಗಾಡಿ ನಂಬರ್ 1500 ಅನ್ನುವಂಥದ್ದು ನಾವೇನು ಈಗ ಕಾಣ್ತಾ ಇದೀವಿ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರು 1500 ಅನ್ನುವಂಥದ್ದು. ಅಂದ್ರೆ 15 ಅಂತಂದ್ರೆ ಅವ್ರದ್ದು 6 ಮತ್ತೆ 1 ಅನ್ನುವಂಥ ನಂಬರ್ನ ಅವರು ನಂಬ್ತಾರೆ ಯಾವುದೇ ಒಂದು ಒಳ್ಳೆಗಳಿಗೆ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ. ಹಾಗಾಗಿ ಈಗ 1 ಮತ್ತೆ 6 ನಂಬರಿನ ಒಂದು ಪ್ರಕಾರವಾಗಿ ಇಲ್ಲೊಂದು ಕಡೆ ನಾನು ಹೋದ್ರೆ ನಮಗೆ ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಭಾವಿಸಿದ್ದಾರೆ. ಇದೀಗ ಅವರು 9 ರಿಂದ 9 ಸಚಿವರುಗಳ ಪಟ್ಟಿಯನ್ನು ಏನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಹಾಕಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಅದರಂತೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಈಗಾಗಲೇ ಇರುವಂತದ್ದು. ಈಗಲೂ ಡಿ.ಕೆ. ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕನಕಪುರಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಹಾಗಾಗಿ ಸಾಕಷ್ಟು ಈಗ ಪೊಲೀಸರು ಇಲ್ಲ ನಿಯೋಜನೆಯನ್ನ ಮಾಡಿರುವಂತದ್ದು. ಇನ್ನು ವಿಶೇಷವಾಗಿ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಸಾಕಷ್ಟು ಸಂಖ್ಯೆ ಇದೆ, ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಯಾವುದೇ ರೀತಿಯಂತ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ಇಲ್ಲಿ ಪೊಲೀಸರು ಮಾಡಿರುವಂತದ್ದು. ಸಂಜೆ 4:05 ಸುಮಾರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಲೋಕಭವನದ ಗಾಜಿನ ಮನೆಯ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಲಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಏನೋ ವಿವಿಧ ಗಣ್ಯರಾಗಿರ್ಬೋದು, ಮತ್ತೊಂದು ಕಡೆ ಸಾಕಷ್ಟು ರಾಷ್ಟ್ರೀಯ ನಾಯಕರು ಕೂಡ ಬರುವಂತ ಚಾನ್ಸಸ್ ಕೂಡ ಇರುವಂತದ್ದು. ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕರಿಗೂ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂಥದ್ದು. ಹಾಗಾಗಿ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ನಾಯಕರು ಬರ್ತಾ ಇರುವಂತದ್ದು ಪ್ರಶ್ನೆ. ಅದ್ರ ಜೊತೆಗೆ ವಿಶೇಷವಾಗಿ ಇಡೀ ಬೆಂಗಳೂರು ಕಾಂಗ್ರೆಸ್ ಮಯವಾಗಿರುವಂತದ್ದು. ಒಂದು ರೀತಿ ಎಲ್ಲಾ ಕಡೆ ಫ್ಲೆಕ್ಸ್ ಗಳನ್ನು ಹಾಕೋದ್ರ ಮುಖಾಂತರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಾಗತ ಕೋರ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಜ್ಜಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದೆ ಅನ್ನುವಂಥದ್ದು ಖುಷಿ ಪಡಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೊಸ ಉತ್ಸಾಹ ಮತ್ತೆ ಹುಮ್ಮಸ್ ಕೂಡ ಬಂದಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಇದು ಮುಖ್ಯಮಂತ್ರಿ ಆಗ್ತಿರುವಂತಹ ಒಂದು ಸಂದರ್ಭದಲ್ಲಿ ಒಂದ್ ಕಡೆಗೆ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಸೇರ್ಕೊಳ್ತಾರೆ ಅನ್ನೋ ಕುತೂಹಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂತೋಷ ಕೂಡ ಇರುವಂತದ್ದು. ಒಂದು ಸರಳ ಕಾರ್ಯಕ್ರಮ ಶಕ್ತಿ ಪ್ರದರ್ಶನವಾಗಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು, ಆ ಸಿದ್ಧತೆಗಳಿತ್ತು. ಬಟ್ ಹೈಕಮಾಂಡ್ ನಿಂದಲೇ ಮೆಸೇಜ್ ಬಂದಿದ್ದಕ್ಕೆ ಸಿಂಪಲ್ ಆಗಿ ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಅದು ಒಂದು ಭಾಗ. ಮತ್ತೊಂದ್ ಕಡೆ ನೋಡೋದಾದ್ರೆ ಇಷ್ಟು ವರ್ಷಗಳ ಪ್ರಯತ್ನ ಪ್ರಾರ್ಥನೆ ಫಲವಾಗಿ ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಅಂದ್ರೆ ತಮ್ಮ ಟೀಮ್ ನಲ್ಲಿ ಯಾರು ಇರಬೇಕು ಅಂತ ಅವರೊಂದು ಲಿಸ್ಟ್ ಅನ್ನ ಹೈಕಮಾಂಡ್ ಮುಂದೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಅವ್ರ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಈಗ ಸಂಖ್ಯಾಬಲ, ಮುಹೂರ್ತ, ದೇವರ ಮೊರೆ ಇದಂತೂ ಜಾಸ್ತಿ ನಂಬ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಹಂಗಾಗಿ ಹೈಕಮಾಂಡ್ ಇಂದ ಅಕಸ್ಮಾತ್ ಸಿದ್ದರಾಮಯ್ಯ ಹೇಳದಂಗೆ 1+13 ಅಥವಾ 14 ಆ ತರದ್ದೇನಾದ್ರೂ ಲಿಸ್ಟ್ ರಿಲೀಸ್ ಆದ್ರೆ ಒಂಥರ ಆರಂಭದಲ್ಲೇ ಏನಾದ್ರೂ ಕಿರಿಕಿರಿ ಆಗೋದು, ಇಂಥದ್ದೇನಾದ್ರೂ ಆಡಳಿತ ಸ್ಮೂತ್ ಆಗಿ ಆಗ್ಬೇಕು. ರಾಜ್ಯದ ಜನ ಅದನ್ನ ಬಯಸುತ್ತಾರೆ. ಖಂಡಿತವಾಗ್ಲೂ ಶರ್ಮಿತಾ, ಅದೇ ಒಂದು ಕುತೂಹಲ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆಗೆ ಸಿದ್ದರಾಮಯ್ಯ ಹೇಳಿದರೆ 13 ರಿಂದ 14 ಜನ ಪಟ್ಟಿಯನ್ನ ಅನೌನ್ಸ್ ಮಾಡಿರುವಂತದ್ದು. ಯಾಕಂದ್ರೆ 3 ವರ್ಷಗಳ ಕಾಲ ಕೆಲವರು ಮಂತ್ರಿಗಳಿಗೆ ಅವಕಾಶ ಸಿಕ್ಕಿಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಮತ್ತೊಂದ್ ಕಡೆ ತಮ್ಮ ಆಪ್ತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಂಬಿನೆಟ್ ಅಲ್ಲಿ ಮಂತ್ರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಕೂಡ ಪಟ್ಟ ನೀಡಿದ್ದಾರೆ. ಒಂದು ಆರಂಭದ ಹಂತದಲ್ಲಿ ಒಂದು ಸುಗಮವಾಗಿ ಒಂದ್ ರೀತಿ ಹೋಗ್ಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಕೂಡ ಲೆಕ್ಕಾಚಾರ ಆಗಿದೆ. ಯಾಕಂದ್ರೆ ಆರಂಭದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಡಚಣೆ ಆಗಬಾರದು, ಆ ಒಂದು ಲೆಕ್ಕಾಚಾರದಲ್ಲೇ ಡಿ.ಕೆ. ಶಿವಕುಮಾರ್ ತೊಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿನೇ ಅವರ ಆಪ್ತ ಜ್ಯೋತಿಷ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿರುವಂತದ್ದು. ಒಂದ್ ಕಡೆಗೆ ನಿನ್ನೆ ದಿನ ಅವರು ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ಅವರ ಆಪ್ತ ಜ್ಯೋತಿಷ ಕೂಡ ಬಂದು ವಾಸ್ತವ ಎಲ್ಲನೂ ಕೂಡ ಪರಿಶೀಲನೆ ಮಾಡಿದ್ರು. ಯಾವ ರೀತಿಯಾಗಿ ಒಳ್ಳೆ ಜಾಗ ಇದೆ, ಎಲ್ಲಿ ಸಿಎಂ ಕುರ್ಚಿ ಇರಬೇಕು, ಈಗ ಸಾಕಷ್ಟು ಚರ್ಚೆ ಕೂಡ ಮಾಡಿರುವಂತದ್ದು, ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಅವರ ಕ್ಯಾಬಿನೆಟ್ ಅಲ್ಲೂ ಕೂಡ ಎಷ್ಟು ಜನ ಮಂತ್ರಿಗಳಾಗಬೇಕು ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅವರ ಜ್ಯೋತಿಷಿಯವರು 9 ಜನ ಮಂತ್ರಿಗಳಾಗಿ ಜೊತೆಗೆ ತೆಗೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಡಿ.ಕೆ. ಶಿವಕುಮಾರ್ ಪಟ್ಟ ನೀಡಿದ್ದಾರೆ. 9 ಜನ ಸಚಿವರುಗಳು ಮಾತ್ರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಹೈಕಮಾಂಡ್ ನಾಯಕರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ನಿನ್ನೆ ಮಾಧ್ಯಮಗಳು ಕೂಡ ರಾಜ್ಯದಲ್ಲಿ ಹೆಚ್ಚು ಪವರ್ ಸೆಂಟರ್ಗಳು ಬೇಡ, ಡಿವೈಡ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಏನೋ ಮಾಡಿದೆ. ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಬಹಳ ಜಾಗ್ರತೆಯಿಂದ ಹೈಕಮಾಂಡ್ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾ ಇದೆ. ಈಗ ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡಬೇಕು, ಪರಮೇಶ್ವರಿಗೆ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಪಟ್ಟು. ಈ ಸತಿ ಡಿಸಿಎಂ ಸ್ಥಾನ ಬೇಡ, ನಾನೊಬ್ನೇ ಮುಖ್ಯಮಂತ್ರಿ ಆಗಿರ್ತೀನಿ, ಪವರ್ ಸೆಂಟರ್ ನಾನೊಬ್ನೇ ಆಗಿರ್ಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಆಸೆ. ಈ ಪವರ್ ಸೆಂಟರ್ ಡಿವೈಡ್ ಆದ್ರೆ ಮುಂದೆ ಕತೆ
ಶರ್ಮಿತಾ, ಈಗಾಗಲೇ ಪವರ್ ಸೆಂಟರ್ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗಿದೆ ಕಾಂಗ್ರೆಸ್ ಮಟ್ಟದಲ್ಲಿ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕವಾಗಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇರುವಂತದ್ದು ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಅಲ್ಲಿ ಎಲ್ಲೊಂದ್ ಕಡೆ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ ಕೂಡ ಎಐಸಿಸಿ ಅವರಿಗೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಒಂದು ಪವರ್ ಸೆಂಟರ್, ಅದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರು ಕೂಡ ಪವರ್ ಸೆಂಟರ್ ಆಗುವಂತ ನಿಟ್ಟಿನಲ್ಲಿ ಕೂಡ ಬರುವಂತ ನಿಟ್ಟಿನಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ವಿವಿಧ ಜಾತಿಗಳಿಗೆ ಡಿಸಿ ಹುದ್ದೆಯನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಒಲವನ್ನ ತೋರಿದಂತವರು ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದ್ರೆ ತಮ್ಮ ಪುತ್ರನಿಗೆ ಡಿಸಿ ಹುದ್ದೆಯನ್ನು ಕೊಡಬೇಕು ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ರು. ಯಾವಾಗ ಬೇರೆ ಬೇರೆ ಸಮುದಾಯಗಳು ಕೂಡ ಎಲ್ಲ ಒಂದ್ ಕಡೆ ಅಸಮಾಧಾನ ಹೊರವಾಗ್ತು, ಮತ್ತೆ ಗೊಂದಲಗಳು ಸಾಕಷ್ಟು ಬಂದ್ವು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈಗ ಇಲ್ಲೊಂದ್ ಕಡೆ ಎಚ್ಚರಿಕೆ ನಡೆಯನ್ನು ತಾಳಿರುವಂತದ್ದು. ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಒತ್ತಡವನ್ನು ಹಾಕಿದ್ದಾರೆ. ದಲಿತ ಸಮುದಾಯಕ್ಕೆ ಡಿಸಿ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಆರಂಭದ ದಿನಗಳಿಂದಲೂ ಕೂಡ ದಲಿತ ಸಮುದಾಯಕ್ಕೆ ಅನ್ಯಾಯ ಅನ್ನೋ ಒಂದು ಆಪಾದನೆ ಅವ್ರ ಮೇಲೆ ಕೇಳಿ ಬಂದಿತ್ತು. ಈಗ ಅದನ್ನ ಎಲ್ಲ ಒಂದ್ ಕಡೆ ಸರಿದೂಗಿಸಬೇಕು, ಆ ಒಂದು ಆರೋಪವನ್ನು ಮುಕ್ತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಅವರು ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾ ಇದ್ರು ಕೂಡ ದಲಿತ ಸಮುದಾಯಕ್ಕೆ ಅವರಿಗೆ ಡಿಸಿ ಹುದ್ದೆಯನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಒತ್ತಡವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ. ಹಾಗಾಗಿ ಈಗ ಅವರ ಆಪ್ತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಉಪಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕವಾಗಿಯೇ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದಂತಹ ನಿಲುವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆ ಒಂದು ನೂತನ ಸಚಿವರ ಪಟ್ಟಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದ್ ವೇಳೆ ಏನಾದರೂ ಡಿಸಿ ಹುದ್ದೆ ಪರಮೇಶ್ವರ್ ಕೊಟ್ಟಿದ್ದಲ್ಲಿ ಬೇರೆ ಬೇರೆ ಸಮುದಾಯಗಳು, ಲಿಂಗಾಯತ ಆಗಿರ್ಬೋದು, ಮತ್ತೆ ಓಬಿಸಿ ವರ್ಗದವರು ಕೂಡ, ಮತ್ತೆ ಅಲ್ಪಸಂಖ್ಯಾತರು ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಅವರು ಡಿಸಿ ಹುದ್ದೆ ಆಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಯುಟಿ ಖಾದರ್ ಕೂಡ ಈಗ ಡಿಸಿ ಹುದ್ದೆ ಅಲ್ಲಿ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಈಗ ಪರಮೇಶ್ವರ್ ಹೆಸರು ಅನೌನ್ಸ್ ಮಾಡ್ತಾರಾ ಡಿಸಿ ಹುದ್ದೆಗೆ, ಅಥವಾ ಕೇವಲವಾಗಿ ಮಂತ್ರಿಯಾಗಿ ಅವರ ಪ್ರಮಾಣವಚನ ಸ್ವೀಕಾರ ಮಾಡ್ತಾರಾ, ಅಥವಾ ಕೇವಲವಾಗಿ ಮಂತ್ರಿಗಳಷ್ಟೇ ಪ್ರಮಾಣವಚನ ಸ್ವೀಕಾರ ಮಾಡುವಂತ ಹೈಕಮಾಂಡ್ ನಾಯಕರು ನಡೆಯನ್ನು ತೋರಿ ಬರುವಂತ ದಿನಗಳಲ್ಲಿ ಡಿಸಿ ವಿಚಾರವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರ ಅನ್ನೋದು ಈಗ ಇರತಕ್ಕಂಥ ಪ್ರಶ್ನೆ. ಶರ್ಮಿತಾ.